ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಹುಣ್ಣಿಮೆ ಕಳೆದ ನಂತರ ನಿಮ್ಮ ಪರ್ಸನ್ ಅವರ ಭಾವನೆಗಳಲ್ಲಿ ಏನು ಬದಲಾವಣೆಗಳಾಗಿದೆ, ನಿಮ್ಮ ಪರ್ಸನ್ ಇವಾಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತಿದ್ದೀರಾ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಚಾನಲ್ಗೂ ಕೂಡ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಫೋಟೋ ಇದ್ದರೆ ನೋಡಿ ಆ್ಯಂಡ್ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಇಲ್ಲಿ ನಿಮಗೋಸ್ಕರ 2 ಫೈಲ್ಸ್ಗಳಿದೆ. ಓಕೆ, ಫೈಲ್ ನಂಬರ್ 1 ಆ್ಯಂಡ್ ಫೈಲ್ ನಂಬರ್ 2. ಓಕೆನಾ. ಇಲ್ಲಿ ನಿಮ್ಮ ಪರ್ಸನ್ ಅವರ ಹೆಸರಿನ ಫಸ್ಟ್ ಅಕ್ಷರ ಏನು ಬರುತ್ತೆ ಆ ಒಂದು ಕಾರ್ಡ್ನ ಚೂಸ್ ಮಾಡ್ಕೊಳ್ಳಿ. ಫೈಲ್ ನಂಬರ್ 1ನಲ್ಲಿ ACEGIKMOQSUWY. ಫೈಲ್ ನಂಬರ್ 2ಅಲ್ಲಿ FHJLNPRTVXZ. ಓಕೆ, ಸೊ ಫೈಲ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ಯಾ, ಓಕೆ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ಯಾವ ಒಂದು ಕಾರ್ಡಲ್ಲಿ ನಿಮ್ಮ ಪರ್ಸನ್ ಹೆಸರಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಎಸ್, ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಒನ್, ಈ ಒಂದು ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ ಏನಿದೆ, ಏನಾದರೂ ಫೀಲಿಂಗ್ಸಲ್ಲಿ ಚೇಂಜಸ್ ಆಗಿದೆಯಾ ನಿಮ್ಮ ಬಗ್ಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, 5 ಆಫ್ ಪೆಂಟಿಕಲ್ ಬರ್ತಾ ಇದೆ. ಫೋರ್ ಆಫ್ ಕಪ್ಸ್ ಬರ್ತಾ ಇದೆ. ಪೇಜ್ ಆಫ್ ಸಾರ್ಟ್ಸ್. ಓಕೆ, ಕ್ವೀನ್ ಆಫ್ ಸಾರ್ಟ್ಸ್, 6 ಆಫ್ ಸಾರ್ಟ್ಸ್. ಕ್ವೀನ್ ಆಫ್ ಕಪ್ಸ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇವಾಗ ಅವರು ತುಂಬಾ ಅಲೋನ್ ಫೀಲ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಾ ಇದೆ. ಅವರು ಸಮಥಿಂಗ್ ಯಾವುದೋ ಒಂದು ಟೆನ್ಷನಲ್ಲಿ ಇದ್ದಾರೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಯಾವುದೋ ಒಂದು ವಿಷಯದಲ್ಲಿ ಅಂತ ಹೇಳಿದಾಗ ಇಲ್ಲಿ ಫ್ಯಾಮಿಲಿ ವಿಷಯದಲ್ಲೂ ಆಗಿರಬಹುದು, ಅಥವಾ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು ಅವರ ಕೆರಿಯರ್ ವಿಷಯದಲ್ಲಿ ಸಮಥಿಂಗ್ ಜಾಬ್ ಚೇಂಜ್ ಮಾಡ್ತಿರಬಹುದು, ಅಥವಾ ಜಾಬ್ ರಿಲೇಟೆಡಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಸಮಥಿಂಗ್ ಇಲ್ಲಿ ಹಣಕಾಸಿನ ವಿಷಯದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಟೆನ್ಷನ್ ಇದೆ ಅವರಿಗೇನೋ ಅಂತ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಈ ಒಂದು ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಲ್ವ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಈ ಹುಣ್ಣಿಮೆ ನಂತರ ಅವ್ರ ಫೀಲಿಂಗ್ಸಲ್ಲಿ ಏನೂ ಬದಲಾವಣೆಗಳು ಆಗ್ತಾ ಇಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವರು ಒಂಥರ ಸ್ಟಕ್ ಆಗಿಬಿಟ್ಟಿದ್ದಾರೆ. ಸಮಥಿಂಗ್ ನಾನು ಬದಲಾಗಲ್ಲ, ನಾನು ಇರೋದೇ ಹೀಗೆ, ನಾನು ಸಮಥಿಂಗ್ ಯಾವ ರೀತಿ ಹೇಳ್ಬೋದು, ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ ಕೆಲವೊಬ್ರು ಅಲ್ವಾ. ಆ ಒಂದು ಸಿಚುವೇಶನಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ. ಅವ್ರಿಗೆ ಎಷ್ಟೇ ಹೇಳಿದ್ರು ಅಥವಾ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅಥವಾ ಎಷ್ಟೇ ಅವ್ರಿಗೆ ಏನೇ ಹೇಳಿದ್ರು ಕೂಡ ಅವರು ಕನ್ವಿನ್ಸ್ ಆಗ್ಲಿಕ್ಕಾಗಲಿ ಅಥವಾ ಅವ್ರ ಫೀಲಿಂಗ್ಸ್ನ ಚೇಂಜ್ ಮಾಡ್ಕೊಳ್ಲಿಕ್ಕಾಗಲಿ ಅಥವಾ ಅವ್ರ ಬದಲಾವಣೆ ಮಾಡ್ಕೊಳ್ಲಿಕ್ಕಾಗಲಿ ರೆಡಿ ಇಲ್ಲ ಅನ್ನೋವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಅವರು ಹೇಗಿದ್ದಾರೆ ಅದು ಅವ್ರಲ್ಲಿ ಮಿಸ್ಟೇಕ್ ಮಾಡಿರ್ಬೋದು, ಅಥವಾ ಅವರಿಂದ ಏನೇ ತಪ್ಪುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಅವ್ರು ಮಾಡಿದ್ದೇ ಸರಿ ಅನ್ನೋವಂಥ ಒಂದು ವಾದನ ಇಲ್ಲಿ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಈ ಹುಣ್ಣಿಮೆ ಕಳೆದ ತಕ್ಷಣ ಈ ಒಂದು ಎನರ್ಜಿ ಅವರಲ್ಲಿ ಬದಲಾವಣೆಗಳು ಆಗಲ್ಲ, ನಾನಿರೋದೇ ಹೀಗೆ, ಬೇಕಿದ್ರೆ ನೀನೇ ಬದಲಾಗು, ನೀನೇ ಚೇಂಜ್ ಆಗು, ನೀನೇ ಸಾರಿ ಕೇಳು, ನೀನೇ ಬೇಕಿದ್ರೆ ಏನಾದರೂ ಮಾಡು, ಬಟ್ ನಾನೇನು ಚೇಂಜ್ ಆಗಲ್ಲ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸಮಥಿಂಗ್ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇನ್ನೊಂದು ಬರ್ತಿರೋ ಎನರ್ಜಿ ಏನಂತ ಹೇಳಿದ್ರೆ ಅವರು ಟೋಟಲಿ ಎಲ್ಲೋ ಒಂದು ಕಡೆ ನಿಮಗೆ ಚೀಟ್ ಮಾಡ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಮುಚ್ಚಿಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು ನಿಮ್ಮ ಪ್ರೀತಿಗೆ ಅವ್ರು ಎಲ್ಲೋ ಒಂದು ಕಡೆ ಅರ್ಹರಲ್ಲ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅವ್ರು ಇಲ್ಲಿ
ಸಮಥಿಂಗ್ ಮೈಂಡ್ ಗೇಮ್ ಆಡುವಂಥದ್ದು ಅಥವಾ ನಿಮ್ಮ ಜೊತೆಗೆ ಸಮಥಿಂಗ್ ಎಮೋಷ್ನಲಿ ಆಟ ಆಡಿರುವಂಥದ್ದು, ಎಮೋಷ್ನಲಿ ನಿಮಗೆ ತುಂಬಾ ಪ್ರಾಬ್ಲಮ್ ಕೊಟ್ಟಿರುವಂಥದ್ದು, ಒಂದ್ಸಲ ನಿಮಗೆ ಕನ್ಫ್ಯೂಷನ್ ಮಾಡ್ತಿರುವಂಥದ್ದು. ಅಂದರೆ ನೀವು ಒಂದ್ಸಲ ಬೇಕು, ಒಂದ್ಸಲ ಬೇಡ, ಅಥವಾ ಪ್ರೀತಿ ಒಂದ್ಸಲ ಈ ಥರ ಇರಬೇಕು, ಆ ಥರ ಇರಬೇಕು, ಸಮಥಿಂಗ್ ಈ ಥರ ನಿಮಗೆ ತುಂಬ ಟೋಟಲ್ ಆಗಿ ಓವರ್ ಆಲ್ ನೋಡಿದಾಗ ನಿಮಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ತುಂಬಾ ಕನ್ಫ್ಯೂಷನಲ್ಲಿ ಇದ್ದೀರಾ. ಸಮಥಿಂಗ್ ಬೇಕು ಅಂತಾರೆ, ಬೇಡ ಅಂತಾರೆ. ನಿಮಗಿಲ್ಲಿ ಯಾವ ರೀತಿ ನಿರ್ಧಾರ ತಗೊಳ್ಬೇಕು ಅನ್ನೋವಂಥ ಒಂದು ಕ್ಲಾರಿಟಿ ಕೂಡ ನಿಮಗಿಲ್ಲಿ ಸಿಗ್ತಾ ಇಲ್ಲ. ಓಕೆನಾ? ಸೊ ಆ ರೀತಿಯಾಗಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಇಲ್ಲಿ ಅವ್ರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆಫ್ಟರ್ ಅಂದರೆ ಈ ಒಂದು ಹುಣ್ಣಿಮೆ ಕಳೆದ ನಂತರ ಅವರ ಫೀಲಿಂಗ್ಸಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗಲ್ಲ. ಅವ್ರು ಇರೋದೇ ಹಾಗೆ, ಬೇಕಿದ್ರೆ ನೀವೇ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ಚಾನೆಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಅವ್ರು ಹೇಗಿದ್ದಾರೆ ಹಾಗೇ ಇರ್ತಾರೆ. ಓಕೆನಾ? ಸೊ ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡೋಕೆ ಹೋದ್ರು ಅಥವಾ ನೀವೇನೇ ಅವ್ರ ಜೊತೆ ಮಾತಾಡೋಕೆ ಹೋದ್ರು ಕೂಡ ಅವ್ರ ಉತ್ತರ ಹಾಗೇನೇ ಇರುತ್ತೆ. ನನ್ನಿಂದ ಏನು ಮಿಸ್ಟೇಕ್ ಆಗಿಲ್ಲ ಅಥವಾ ನಾನೇನು ಸರಿ ಮಾಡ್ಕೊಬೇಕಾಗಿರೋಂಥದ್ದು ಏನೂ ಇಲ್ಲ, ನೀನೇ ಬೇಕಿದ್ರೆ ಸರಿ ಆಗು ಅನ್ನೋಂಥ ಒಂದು ಆನ್ಸರ್ ಇಲ್ಲಿ ಬರುತ್ತೆ ನಿಮ್ಮ ಪರ್ಸನ್ ಕಡೆಯಿಂದ. ಏನಾದರೂ ನೀವು ಕನ್ವಿನ್ಸ್ ಮಾಡೋಕೆ ಹೋಗ್ತೀರಾ ಅಥವಾ ಮಾತಾಡೋಕೆ ಹೋಗ್ತೀರಾ ಅಂತ ಹೇಳಿದ್ರೆ. ಓಕೆ, ಸೊ ಇವಾಗಿನ ಎನರ್ಜಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರ್ತಾ ಇದೆ ಚೆಕ್ ಮಾಡೋಣ. ಲೆಟ್ ಗೋ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇನ್ನೊಂದು ಮೆಸೇಜ್ ಬರ್ತಿದೆ. ಇಲ್ಲಿ ಅವ್ರ ಮನಸ್ಸನ್ನ ತುಂಬ ಗಟ್ಟಿ ಮಾಡ್ಕೊಂಡಿದ್ದಾರೆ, ಮನಸ್ಸನ್ನ ಕಲ್ಲು ಮಾಡ್ಕೊಂಡಿದ್ದಾರೆ. ಸಮಥಿಂಗ್ ಅವ್ರ ಮನಸ್ಸನ್ನ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತಿದ್ದಾರೆ. ಅಂದರೆ ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಈ ಪ್ರೀತಿಯಲ್ಲಿ ಇಂಟ್ರೆಸ್ಟ್ ಇಲ್ಲ, ಅಥವಾ ನಿಮ್ಮ ಮೇಲೆ ಎಲ್ಲೋ ಒಂದು ಕಡೆ ಆ ಇಂಟ್ರೆಸ್ಟ್ ಹೋಗಿರ್ಬೋದು, ಅಥವಾ ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕೂ ಅವ್ರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ಮನಸ್ಥಿತಿ ಇಲ್ಲ, ರೆಡಿ ಆಗಲಿಲ್ಲ ಅವ್ರ ಮನಸ್ಥಿತಿ. ಯಾಕಂತ ಹೇಳಿದ್ರೆ ಸಮಥಿಂಗ್ ಅವ್ರ ಮನಸ್ಸಲ್ಲಿ ಏನೋ ಒಂದು ವಿಷಯನ ಕ್ಯಾರಿ ಮಾಡ್ತಿರೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮ ಬಗ್ಗೆ ಆಗಿರ್ಬೋದು, ಅಥವಾ ಸಮಥಿಂಗ್ ಅವ್ರ ಮನಸ್ಸಲ್ಲಿ ಯಾವುದೋ ಒಂದು ವಿಷಯನ ಕ್ಯಾರಿ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನೆಲ್ ಮೆಸೇಜ್ ಕೂಡ ಬರ್ತಿದೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಒಳ ಮನಸ್ಸು ನಿಮಗೇನು ಹೇಳುತ್ತೆ ಅದನ್ನು ಕೇಳಿ ಅನ್ನೋವಂಥ ಒಂದು ಚಾನೆಲ್ ಮೆಸೇಜ್ ಬರ್ತಾ ಇದೆ. ಈ ಥರ ರೂಢ್ ಆಗಿರುವಂಥ ಬಿಹೇವಿಯರ್ ಇರುವಂಥ ವ್ಯಕ್ತಿ ಜೊತೆಗೆ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಅಥವಾ ಆ ವ್ಯಕ್ತಿನ ನೀವು ಕನ್ವಿನ್ಸ್ ಮಾಡೋಕ್ಕೆ ನಿಮಗೆ ರೆಡಿ ಇದ್ದೀರಾ, ಅಥವಾ ಈ ಒಂದು ರಿಲೇಷನ್ಶಿಪ್ನ ನೀವು ಕಂಟಿನ್ಯೂ ಮಾಡೋಕ್ಕೆ ರೆಡಿ ಇದ್ದೀರಾ, ಅಥವಾ ಈ ರಿಲೇಷನ್ಶಿಪ್ ನಿಜವಾಗ್ಲೂ ನಿಮಗೆ ಅವಶ್ಯಕತೆ ಇದೆಯಾ ಅದು ಅನ್ನುವಂಥದ್ದು ಇಲ್ಲಿ ಒಂದು ಚಾನೆಲ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಒಳ ಮನಸ್ಸು ನಿಮಗೆ ಏನು ಹೇಳುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ಕೇಳಿ ಅನ್ನೋಂಥ ಒಂದು ಚಾನೆಲ್ ಮೆಸೇಜ್ ಇಲ್ಲಿ ಬರ್ತಿದೆ. ರಿಕವರಿ ಬರ್ತಿದೆ. ಇಲ್ಲಿ ಸಮಥಿಂಗ್ ಇದೇ ಒಂದು ವಿಷಯದಲ್ಲಿ ನೀವು ಟೆನ್ಷನ್ ಮಾಡ್ಕೊಂಡೇ ಹೆಲ್ತ್ನ ಹಾಳು ಮಾಡ್ಕೊಂಡಿರ್ಬೋದು. ಸೊ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಈ ಒಂದು ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು. ಸೆಕೆಂಡ್ ಒನ್, ಈ ಒಂದು ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್, ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ ಏನು ಚೇಂಜಸ್ ಆಗ್ತಿದೆ ಹುಣ್ಣಿಮೆ ಕಳೆದ ನಂತರ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಎಸ್, ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಸಾರಿ, ಆ ಒಂದು ಕಾರ್ಡ್ನ ಅಲ್ಲಿ ಬಿಟ್ಟಿದೆ. ಎಸ್, ಇನ್ನೊಂದ್ಸಲ ನಾನು ಶಫಲ್ ಮಾಡ್ತೀನಿ. ಓಕೆ ಓಕೆ, 5 ಆಫ್ ಸಾರ್ಟ್ಸ್ ಬರ್ತಾ ಇದೆ. ದ ಚಾರಿಯೇಟ್, 5 ಆಫ್ ಕಪ್ಸ್, 9 ಆಫ್ ವ್ಯಾಂಡ್ಸ್. ಓಕೆ, 8 ಆಫ್ ವ್ಯಾಂಡ್ಸ್. ಬಾಟಮ್ ಆಫ್ ದ ಕಾರ್ಡ್. ಚೆಕ್ ಮಾಡೋಣ ಬಾಟಮ್ ಆಫ್ ದ ಕಾರ್ಡ್ ಏನು ಬರುತ್ತೆ, ಚೆಕ್ ಮಾಡೋಣ. ಎಸ್, ಕ್ವೀನ್ ಆಫ್ ಕಪ್ಸ್ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ ದ ಸ್ಟಾರ್ ಕಾರ್ಡ್ ಬರ್ತಿದೆ. ಎಸ್, ಈ ಒಂದು ಎನರ್ಜಿ ನಿಮಗೆ ತುಂಬಾ ಬರ್ತಾ ಇರೋವಂಥದ್ದು. ಕೂಲ್ ಆ್ಯಂಡ್ ಕಾಮ್ ಆಗಿರಿ ಅನ್ನುವಂಥದ್ದು ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವಾಗಲೂ ಕೂಡ ಆ ಒಂದು ಕಾರ್ಡ್ ಅಲ್ಲೇ ಮಿಸ್ ಆಗಿತ್ತು, ಮರ್ತೋಗಿ ನಾನು ಅಲ್ಲೇ ಇಟ್ಟಿದ್ದೆ. ಸೊ ಮತ್ತೆ ನಾನು ಅದನ್ನು ಆ್ಯಡ್ ಮಾಡಿ ಶಫಲ್ ಮಾಡಿದಾಗಲೂ ಇದೇ ಕಾರ್ಡ್ ಮತ್ತೆ ಬಂತು.
ಓಕೆ, ಸೊ 2 ಟೈಮ್ಸ್ ಈ ಕಾರ್ಡ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಈ ಒಂದು ಸಿಚುಯೇಷನ್ನ ಕೂಲ್ ಆ್ಯಂಡ್ ಕಾಮ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿದೆ. ಇಲ್ಲಿ ಈ ಒಂದು ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬ ಡಿಸ್ಟರ್ಬೆನ್ಸ್ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ, ಚಾನಲೈಸ್ ಮೆಸೇಜ್ ಬರ್ತಿದೆ. ಅವ್ರ ಮೈಂಡಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು, ಅಥವಾ ಅವ್ರ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಇರ್ಬೋದು, ಅಥವಾ ಅವರಿಂದ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು, ಅಥವಾ ನಿಮಗೆ ಅವರಿಂದ ಏನೋ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸಮಥಿಂಗ್ ಇಲ್ಲಿ ಡಿಸ್ಟರ್ಬೆನ್ಸ್, ವರಿ, ಟೆನ್ಷನ್, ಆತಂಕ, ಭಯ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಆಫ್ಟರ್ ಹುಣ್ಣಿಮೆ ನಂತರ ಅವರ ಒಂದು ಫೀಲಿಂಗ್ಸ್ ಕನೆಕ್ಟ್ ಮಾಡಿದಾಗ, ಅವರ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರೆಲ್ಲೋ ಒಂದು ಕಡೆ ಚೇಂಜಸ್ನ ನೋಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ವಾಪಸ್ ರಿಟರ್ನ್ ಬರೋವಂಥ ರೀತಿಯಲ್ಲಿ ಅವರು ಚೇಂಜಸ್ನ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಸಮಥಿಂಗ್ ಡಿಸ್ಟರ್ಬೆನ್ಸ್ ಅಂತ ಬರ್ತಿದೆ. ಅವ್ರ ಫ್ಯಾಮಿಲಿಲಿ ಒಪ್ಪಿಸ್ತಾ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ಬೋದು, ನಿಮ್ಮ ವಿಷಯದಲ್ಲಿ ಮಾತಾಡ್ತಾ ಇರ್ಬೋದು. ಓಕೆ, ವಾಯ್ಸ್ ಬ್ರೇಕ್ ಆಗಿತ್ತು, ಇಟ್ಸ್ ಓಕೆ, ಕಂಟಿನ್ಯೂ ಮಾಡ್ತೀನಿ. ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅವರು ಒಪ್ಪಿಸ್ತಾ ಇರ್ಬೋದು ನಿಮ್ಮ ವಿಷಯನ, ಅಥವಾ ಈ ಒಂದು ಪ್ರೀತಿ ವಿಷಯದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಮಾತಾಡ್ತಾ ಇರ್ಬೋದು. ಓಕೆ, ಈ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಆಫ್ಟರ್ ಹುಣ್ಣಿಮೆ ನಂತರ ನಿಮ್ಮ ಪರ್ಸನ್ ಅವರು ಎಲ್ಲೋ ಒಂದು ಕಡೆ ಒಂದು ಮ್ಯಾರೇಜ್ ಪ್ರಪೋಸಲ್ನ ನಿಮ್ಮ ಹತ್ರ ಇಡ್ಬೋದು, ಅಥವಾ ಒಂದು ನ್ಯೂ ಬಿಗಿನಿಂಗ್ ಆಗಬೇಕು, ಅಥವಾ ಒಂದು ರಿಲೇಷನ್ಶಿಪ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅನ್ನೋಂಥ ಒಂದು ಎನರ್ಜಿ ಬರ್ಬೋದು, ಅವ್ರ ಫೀಲಿಂಗ್ಸ್ ಬರ್ಬೋದು, ಆ ಥರ ಚೇಂಜಸ್ ಆಗ್ಬೋದು, ಅಥವಾ ಈ ರೀತಿಯಾಗಿ ನಿಮ್ಮ ಜೊತೆಗೆ ಅವರು ಮಾತಾಡಬಹುದು ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ, ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವರು ಈ ಒಂದು ಪ್ರೀತಿನ ಉಳಿಸ್ಕೊಳ್ಲಿಕ್ಕೋಸ್ಕರ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಟೆಂಪಲ್ಗಳು ವಿಸಿಟ್ ಮಾಡಿ ಸಮಥಿಂಗ್ ಪೂಜೆಗಳನ್ನ ಮಾಡುವಂಥದ್ದು, ಹರಕೆಗಳನ್ನ ಮಾಡ್ಕೊಳ್ಳುವಂಥದ್ದು, ಅಥವಾ ಈ ಒಂದು ಟೆನ್ಷನ್, ಈ ಡಿಸ್ಟರ್ಬೆನ್ಸ್ ಏನಿದೆ, ಅಥವಾ ಈ ಒಂದು ಟೆನ್ಷನ್ಸ್ ಎಲ್ಲ ಏನಿದೆ ಅದೆಲ್ಲ ಕ್ಲಿಯರ್ ಆಗಲಿ ಅಂತ ಹೇಳಿಬಿಟ್ಟು ಸಮಥಿಂಗ್ ಟ್ರಾವೆಲ್ ಎನರ್ಜಿ ಇಲ್ಲಿ ಬರ್ತಿದೆ, ಟ್ರಾವೆಲ್ ಮಾಡ್ತಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಒಂದು ಪ್ರೀತಿಗೋಸ್ಕರನೇ ರಿಲೇಟೆಡ್ ಆಗಿ ಟ್ರಾವೆಲ್ ಮಾಡ್ತಿದ್ದಾರೆ, ಈ ಒಂದು ಪ್ರೀತಿಗೋಸ್ಕರನೇ ಅವ್ರು ಏನೋ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈ ಒಂದು ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಅಥವಾ ನಿಮ್ಮನ್ನ ಉಳಿಸ್ಕೊಳ್ಲಿಕ್ಕೆ ಏನೋ ಒಂದು ಪೂಜೆ ಅಥವಾ ಏನೋ ಒಂದು ಕೆಲಸವನ್ನ, ಹೊಸ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿ ನಿಮಗೆ ಬರ್ತಿರೋಂಥ ಎನರ್ಜಿ, ನೀವು ಈ ಕ್ಷಣ ಕೂಲ್ ಆ್ಯಂಡ್ ಕಾಮ್ ಆಗಿ ಈ ಒಂದು ಸಮಯ ಏನಿದೆ ಅದನ್ನು ಕೂಲ್ ಆ್ಯಂಡ್ ಕಾಮ್ ಆಗಿ ನೀವು ಇದನ್ನು ಫೇಸ್ ಮಾಡಬೇಕಾಗಿದೆ, ಓವರ್ಕಮ್ ಮಾಡಬೇಕಾಗಿದೆ. ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅಥವಾ ನೀವೇನೋ ಏನು ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಲ್ಲ. ಆದಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿ ಈ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡಿ ಅನ್ನೋವಂಥ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ನಿಮಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಆಗಿ ಬರ್ತಿದೆ, ಓಕೆ, ಲಿಸ್ಟನ್ ಟು ಯುವರ್ ಇಂಟ್ಯೂಷನ್ ಬರ್ತಿದೆ, ಆಸ್ಕ್ ಯುವರ್ ಏಂಜಲ್ ಬರ್ತಾ ಇದೆ. ಓಕೆ, ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ. ನೋ ನೀಡ್ ಟು ವರಿ. ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನು ಕೂಡ ಪ್ರಾಬ್ಲಮ್ಗಳು ಬಗೆಹರಿಯಲ್ಲ. ಆದಷ್ಟು ಟೆನ್ಷನ್ ಮಾಡ್ಕೊಳ್ದೇನೆ ಆರಾಮಾಗಿರಿ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ನಿಮಗೆ ಒಬ್ಬರು ಸಹಾಯ ಬೇಕಾಗಿದೆ, ಅಥವಾ ನಿಮ್ಮ ಪರ್ಸನ್ ಯಾರೋ ಒಬ್ಬರು ಸಹಾಯನ ಕೇಳ್ತಾ ಇದ್ದಾರೆ, ಸಮಥಿಂಗ್ ಇಲ್ಲಿ ಯಾರ್ದೋ ಒಬ್ರು ಹೆಲ್ಪ್ ಬೇಕಾಗಿದೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆಸ್ಕ್ ಯುವರ್ ಏಂಜಲ್ ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ತೀರಾ. ಆ್ಯಂಡ್ ಅದಕ್ಕೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಾ, ಈಗಿನ ಸಿಚುವೇಶನ್ ಎಷ್ಟು ತಾಳ್ಮೆಯಿಂದ ನೀವು ಅದನ್ನು ಬಗೆಹರಿಸ್ತೀರಾ, ಅಷ್ಟು ಈಸಿಯಾಗಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಲಿಸ್ಟನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಒಳ ಮನಸ್ಸು ನಿಮಗೇನು ಹೇಳ್ತಾ ಇದೆ, ಈ ಒಂದು ಸಿಚುವೇಶನ್ಗೆ ನೀವು ಏನು ಮಾಡಬೇಕಂತ ಅನ್ನಿಸ್ತಾ ಇದೆ ಅದನ್ನು ನೀವು ಮಾಡಿ. ಓಕೆನಾ? ಸೊ ಟೆನ್ಷನ್ ಮಾಡ್ಕೊಳ್ಬೇಡಿ, ನಿಮ್ಮ ಒಳ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾರಿಗೆ ಯಂತ್ರಗಳನ್ನ ಬಳಸಬೇಕಂತ ಇದ್ದೀರಾ, ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಏನಿದೆ, ಆರೋಗ್ಯದಲ್ಲಾಗಿರ್ಬೋದು, ಮನಿ ವಿಷಯದಲ್ಲಾಗಿರ್ಬೋದು, ಅಥವಾ ನಿಮ್ಮ ಸಮಥಿಂಗ್ ನಿಮ್ಮ ಲೈಫಲ್ಲೇ ತುಂಬಾ ಎಲ್ಲ ವಿಷಯದಲ್ಲೂ ಸ್ಟಕ್ ಆಗಿದ್ದೀರಾ, ಪ್ರಾಬ್ಲಮ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಂತ್ರಗಳ ಮುಖಾಂತರ ನೀವು ನಿಮ್ಮ ಲೈಫನ್ನು ಚೇಂಜಸ್ನ ಮಾಡ್ಕೊಳ್ಬೋದು. ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ ನೀವು ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ ಮಾತಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ವಾಯ್ಸ್ ನೋಟ್ನ ಮೆಸೇಜಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳ್ಬೋದು. ಇಲ್ಲಿ ಯಂತ್ರಗಳನ್ನು ತಗೊಳ್ಳೋಕ್ಕೂ ಮುಂಚೆ ನಿಮ್ಮ ಪ್ರಾಬ್ಲಮ್ ಏನಂತಂದ್ರೆ ಕ್ಲಿಯರ್ ಆಗಿ ನನಗೆ ತಿಳಿಸ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.